ತಮಗೆಲ್ಲರಿಗೂ ನಮಸ್ಕಾರಗಳು. ಭಗವದ್ಗೀತೆಯ 16ನೇ ಅಧ್ಯಾಯ ದೈವಾಸುರ ಗುಣಸಂಪದ ವಿಭಾಗ. ಈ ಅಧ್ಯಾಯದ ಹೆಸರು ದೈವಿ ಗುಣಗಳು ಮತ್ತು ಆಸುರಿ ಗುಣಗಳು. ಗುಣಗಳಲ್ಲಿ 2 ಪ್ರಕಾರಗಳದಾವು. ದೈವಿ ಗುಣಗಳು ಅಂತದಾವು ಮತ್ತು ಆಸುರಿ ಗುಣಗಳಂತದಾವ. ಯಾವ ಮನುಷ್ಯ ತನ್ನ ಜೀವನವನ್ನು ದಿವ್ಯಗೊಳಿಸಿಕೊಳ್ಬೇಕು ಅಂತ ಬಯಸ್ತಾನೆ, ಆತ ದೈವಿ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಯಾವ ಮನುಷ್ಯ ತನ್ನ ಜೀವನ ರಾಕ್ಷಸೀಯ ಜೀವನ ಆಗಲಿ ಅಂತ ಇಚ್ಛಿಸ್ತಾನೆ, ಆತ ಆಸುರಿ ಗುಣಗಳನ್ನು ಅಳವಡಿಸಿಕೊಳ್ತಾನೆ. ಈ ಗುಣ ಅಂತೇನದಲ್ಲ, ಇದೇ ಸಂಪತ್ತು, ಗುಣ ಸಂಪದ ಅಂತ ಕರೀತಾರೆ. ದೈವಿ ಗುಣಗಳೇ ಸಂಪತ್ತು. ನಾವೆಲ್ಲ ಶಾಸ್ತ್ರಗಳಲ್ಲಿ ಭಿನ್ನತೆಯನ್ನು ಮಾಡ್ತೀವಿ. ದೇವರ ವಿಷಯದಲ್ಲಿ ಕೆಲವರು ಒಪ್ಪಬಹುದು, ಕೆಲವರು ಒಪ್ಪದೇ ಇರಬಹುದು. ಕೆಲವರಿಗೆ ಅದ್ವೈತ ಹಿಡಿಸಬಹುದು, ಇನ್ನು ಕೆಲವರಿಗೆ ದ್ವೈತ ಹಿಡಿಸಬಹುದು. ಈ ಶಾಸ್ತ್ರಗಳಲ್ಲಿ ಭಿನ್ನಾಭಿಪ್ರಾಯ ಅದ, ಆದರೆ ಗುಣಗಳಲ್ಲಿ ಮಾತ್ರ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಆತ ದ್ವೈತ ಹೇಳುವಂಥವು ಇದ್ದರೂ ಗುಣಗಳು ಆತನಿಗೆ ಬೇಕು, ಅದ್ವೈತವನ್ನು ಹೇಳುವಂಥವನಿಗೂ ಗುಣಗಳು ಬೇಕು. ಆದ್ದರಿಂದ ಸರ್ವಸಮ್ಮತವಾದಂಥ ಒಂದು ಯಾವುದಾದ್ರೂ ಶಾಸ್ತ್ರ ಇದ್ರೆ ಅಂದರೆ ಅದು ಗುಣಶಾಸ್ತ್ರ. ದೇವಶಾಸ್ತ್ರ ಅಲ್ಲ, ಇದು ವ್ಯಾಕರಣಶಾಸ್ತ್ರವೂ ಅಲ್ಲ, ಗುಣಶಾಸ್ತ್ರ. ಗುಣಶಾಸ್ತ್ರ ಅಂದರೆ ಎಂಥ ಗುಣಗಳನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸುಂದರ ಆಗ್ತದೆ, ಅದನ್ನು ನಾವು ಆಲೋಚನೆ ಮಾಡೋದು. ಅದಕ್ಕೆ ಗುಣಶಾಸ್ತ್ರ ಅಂತ ಕರೆಯೋದು. ಇದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಯಾರಿಗೆ ಬೇಡ ಒಳ್ಳೆಯ ಗುಣಗಳು? ಯಾರು ನಾವು ಕೆಟ್ಟ ಗುಣಗಳು ಇರಲಿ ಅಂತ ಯಾರಾದರೂ ಬಯಸ್ತಾರೇನೋ? ಎಲ್ಲರೂ ಒಳ್ಳೆಯ ಗುಣಗಳಿರಲಿ ಅಂತಲೇ ಬಯಸೋದು. ಮತ್ತು ನಮ್ಮ ಜೀವನ ಸುಂದರ ಆಗಬೇಕಾದ್ರೆ ಈ ಗುಣಗಳು ಭಾಳ ಅವಶ್ಯಕ ಅದ. ಹೇಗೆ ಒಂದು ಬಟ್ಟೆ ತಯಾರಾಗಬೇಕಾಯ್ತು ಅಂದರೆ ಆ ಬಟ್ಟೆಗೆ ಏನು ಬೇಕು? ಬಟ್ಟೆ ಎಂಥ ಬಟ್ಟೆ ತಯಾರಾಗ್ತದಂದ್ರೆ ದಾರ ಎಂಥದಿರ್ತದೆ ಅಂಥ ಬಟ್ಟೆ ತಯಾರಾಗ್ತದೆ. ನೂಲು ಎಂಥದಿರ್ತದೆ ಅಂಥ ಬಟ್ಟೆ ತಯಾರಾಗ್ತದೆ. ದಾರಿನಲ್ಲಿ ಎಷ್ಟು ಗಟ್ಟಿತನ ಇರ್ತದೆ ಅಷ್ಟು ಗಟ್ಟಿತನ ಬಟ್ಟೆಯಲ್ಲಿರ್ತದೆ. ದಾರಿಗೆ ಯಾವ ಬಣ್ಣ ಇರ್ತದೆ ಅದೇ ಬಣ್ಣ ಬಟ್ಟೆಗೆ ಇರ್ತದೆ. ದಾರುಗಳಿಂದನೇ ಬಟ್ಟೆ ಆಗಿರುವುದು. ಅವಕ್ಕೆ ಹಾಸ ಮತ್ತು ಹೊಕ್ಕ ಅಂತ ಏನು ಕರೀತಾರೆ, ಅಡ್ಡ ಹಾಕಿರುವಂಥ ದಾರಗಳು, ಉದ್ದ ಹಾಕಿರುವಂಥ ದಾರಗಳು, ಈ ದಾರುಗಳಿಂದ ಹೆಂಗೆ ಬಟ್ಟೆ ಆಗ್ತದೆ ಹಾಗೆ ನಮ್ಮ ಬದುಕಿನ ಬಟ್ಟೆ ಅದಲ್ಲ. ಈ ಬದುಕಿನ ಬಟ್ಟೆ ಸುಂದರ ಆಗೋಬೇಕಾದ್ರೆ ಅದಕ್ಕೆ ದಾರ ಯಾವುದು ಅಂದರೆ ಈ ಗುಣಗಳೇ ದಾರ ಇದ್ದಂಗೆ. ಗುಣ ಅನ್ನುವಂಥ ದಾರ ನಾವು ಎಂಥ ದಾರವನ್ನು ಹಾಕ್ತೀವಿ ಅಂಥ ಬದುಕಿನ ಬಟ್ಟೆ ತಯಾರಾಗ್ತದೆ. ನಾವೆಲ್ಲ ಖರಾಬಾಗಿರುವಂಥ ಗುಣಗಳನ್ನು ಜೋಡಿಸಿದ್ವಿ ಅಂದರೆ ನಮ್ಮ ಬಟ್ಟೆ ಹಾಳಾಗಿರುವಂಥ ಬಟ್ಟೆ ತಯಾರಾಗ್ತದೆ. ನಮ್ಮ ಬದುಕಿಗೆ ಬೆಲೆ ಬರುವುದಿಲ್ಲ. ಅದಕ್ಕೆ ಬಟ್ಟೆ ತಾಳಿಕೆ ಬರಬೇಕಾದ್ರೆ, ಬಟ್ಟೆಗೆ ಬೆಲೆ ಬರಬೇಕಾದ್ರೆ ದಾರ ಚೆನ್ನಾಗಿರಬೇಕು. ಆಗ ನಮ್ಮ ಜೀವನ ಅಂದರೆ ಏನು? ಒಂದೇ ದಿವಸಿನ ಜೀವನ ಅಲ್ಲ ಇದು. 100 ವರ್ಷದ ಜೀವನ ಇರ್ತದೆ. 100 ವರ್ಷ ತನಕ ನಾವು ಆ ಗುಣಗಳನ್ನು ಪೋಣಿಸ್ತಾ ಇರ್ತೀವಿ, ಗುಣಗಳಿಂದ ಬಟ್ಟೆಯನ್ನು ಹೆಣಿತಾ ಇರ್ತೀವಿ. ಆ ಗುಣಗಳಿಂದ ಚಂದಾದ ಬಟ್ಟೆಯನ್ನು ಹೆಣೆಯುವ ಕೆಲಸ ನಂಬುದದು. ಗುಣಗಳು ಬೇಕು ಮನುಷ್ಯನಿಗೆ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ.
ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಬಸವಣ್ಣವರು ಹೇಳಿದರು, ಎಲ್ಲದ ಸ್ವರ್ಗ, ಎಲ್ಲದ ನರಕ. ಅವರು ಹೇಳ್ತಾರ, ಅವು ಎಲ್ಲಿ ಆಕಾಶದಾಗ ಹುದುಗಿಕೊಂಡಿಲ್ಲ, ಕುಳಿತಿಲ್ಲ. ಎಲ್ಲದಾವು ಅಂದ್ರೆ ಎಲ್ಲಿ ಆಚಾರ ಅದ ಅಲ್ಲಿ ಸ್ವರ್ಗ ಅದ, ಎಲ್ಲಿ ಅನಾಚಾರ ಅದ ಅಲ್ಲಿ ನರಕ ಅದ. ಎಲ್ಲಿ ಸದ್ಗುಣಗಳದಾವು ಅಲ್ಲಿ ಸ್ವರ್ಗ ಅದ, ಎಲ್ಲಿ ದುರ್ಗುಣಗಳದಾವು ಅಲ್ಲಿ ನರಕ ಅದ. ಈಗ ನಾವೆಲ್ಲರೂ ಕುಳಿತುಕೊಂಡು ಇಲ್ಲಿ ದಿನಾಲು ಸತ್ಸಂಗವನ್ನು ನಡೆಸ್ತಾ ಇದ್ದೀವಲ್ಲ, ಬೆಳಗಿನ ಜಾವ ಇಲ್ಲಿ ಒಂದು ರೀತಿಯ ಸ್ವರ್ಗ ನಿರ್ಮಾಣ ಆಗಿರ್ತದೆ. ಇದು ಯಾವುದರಿಂದ ಸ್ವರ್ಗ ನಿರ್ಮಾಣ ಆಗ್ಯದ? ಇಲ್ಲಿ ನಾವು ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಇದ್ದೇವೆ, ಒಳ್ಳೆಯದನ್ನು ಆಡ್ತಾ ಇದ್ದೇವೆ, ಒಳ್ಳೆಯದನ್ನು ಕೇಳ್ತಾ ಇದ್ದೇವೆ ಅಂತ ಇಲ್ಲಿ ಸ್ವರ್ಗ ನಿರ್ಮಾಣ ಆಗ್ಯದ. ಒಂದು ವೇಳೆ ನಾವು ಈ ಸಮಯದಲ್ಲೇ ಕೆಟ್ಟದ್ದನ್ನು ಆಡ್ತಿದ್ದೀವಿ, ಕೆಟ್ಟದ್ದನ್ನು ಕೇಳ್ತಿದ್ದೀವಿ ಅಂದರೆ ಇದನ್ನೇ ಈ ಸಮಯವನ್ನು, ಈ ಜಾಗವನ್ನು ನರಕ ಮಾಡಿಬಿಡಬಹುದಾಗಿತ್ತು. ನಾವು ವಾಸಿಸುವಂಥ ನಮ್ಮ ಮನೆಯೇ ಸ್ವರ್ಗ ಆಗ್ತದೆ, ನಾವು ವಾಸಿಸುವಂಥ ನಮ್ಮ ಮನೆಯೇ ನರಕ ಆಗ್ತದೆ. ಯಾವುದರಿಂದ ಅಂದರೆ ನಮ್ಮ ಆಚರಣೆಗಳಿಂದ. ನಾವು ಮನೆಯೊಳಗೆ ವಾಸಿಸುವಂಥವ್ರು ದೈವೀ ಗುಣಗಳನ್ನು ಹೊಂದಿದ್ವಿ ಅಂದರೆ ನಮ್ಮ ಮನೆ ಗುಡಿಸಲಿರಬಹುದು, ಆದರೆ ಆ ಗುಡಿಸಲ ಸ್ವರ್ಗ ಆಗ್ತದೆ. ನಮ್ಮ ಮನೆ, ನಾವು ವಾಸಿಸುವಂಥ ನಮ್ಮ ಮನೆ ಅರಮನೆ ಇರಬಹುದು, ಆದರೆ ನಾವು ಅಲ್ಲಿ ಇರುವಂಥವರು, ನಮ್ಮ ಆಚರಣೆಗಳು ಅವು ಆಸುರಿಯ ಆಚರಣೆಗಳಿದ್ದು ಅಂದರೆ, ಅನಾಚಾರದ ಆಚರಣೆಗಳಿದ್ದು ಅಂದರೆ ಆ ದೊಡ್ಡ ಮಹಲ್ ಸಹಿತ ನರಕ ಆಗ್ತದೆ. ಸ್ವರ್ಗ ನರಕಗಳನ್ನು ಎಲ್ಲಿಯೋ ಆಕಾಶದಲ್ಲಿ ಹುಡುಕಾಡಬೇಕಾಗಿಲ್ಲ. ಸಂತರಂತ ನಾವು ಯಾರಿಗೆ ಕರಿತೀವಿ ಅಂದರೆ ಅವರು ಸಂತರು ಈ ಜಗತ್ತಿನಲ್ಲಿ ಇರುವಲ್ಲೇನೆ ಸ್ವರ್ಗವನ್ನು ಕಂಡ್ರು. ಸತ್ತ ನಂತರ ಯಾರು ಕಂಡಾರು ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನೋ ಬಿಡ್ತಾನೋ ಅಂತ ಹೇಳಿ? ಇರುವಾಗನೇ ಸ್ವರ್ಗವನ್ನು ಕಾಣಲಾರ್ದಂಥ ಮನುಷ್ಯ ಇನ್ನು ಸ್ವರ್ಗವನ್ನು ಯಾವಾಗ ಕಾಣುವ? ಸತ್ತ ನಂತರ 100 ವರ್ಷದಲ್ಲಿ ಸ್ವರ್ಗವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕಾಗಲಾರ್ದಂಥ ಮನುಷ್ಯ ಇನ್ನು ಸತ್ತ ನಂತರ ಏನು ಸ್ವರ್ಗವನ್ನು ಕಾಣ್ತಾನ? ಇಷ್ಟೆಲ್ಲ ಜಗತ್ತಿನಲ್ಲಿ ನಮಗೆ ವ್ಯವಸ್ಥೆಯನ್ನು ಕೊಟ್ಟಿರುವಂಥ ಈ ನಿಸರ್ಗದಲ್ಲೇ ನಮಗೆ ಸ್ವರ್ಗವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಇನ್ನೆಲ್ಲಿ ನಾವು ಸ್ವರ್ಗವನ್ನು ಕಾಣಲಿಕ್ಕೆ ಸಾಧ್ಯ ಅದ? ಅದಕ್ಕೆ ಅವರು ಹೇಳಿದರು, ದೇವಲೋಕ, ದೇವಲೋಕ ಅಂತೇನದ, ಮರ್ತ್ಯಲೋಕ ಇವು ಬೇರೆ ಇಲ್ಲ. ದೇವಲೋಕ ಒಂದು ಬೇರೆ ಅದ, ಮರ್ತ್ಯಲೋಕ ಒಂದು ಬೇರೆ ಅದ ಅಂತ ಹೀಗೇನಿಲ್ಲ. ಸತ್ಯವನ್ನು ನುಡಿಯುವುದೇ ದೇವಲೋಕ, ಮಿಥ್ಯವನ್ನು ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಬಸವಣ್ಣವರು ಹೇಳಿ. ಈ ಗುಣಗಳಿಂದ ಮನುಷ್ಯನಿಗೆ ಬೆಲೆ ಬರುತ್ತದೆ. ಈ ಗುಣಗಳಿಂದ ಮನುಷ್ಯನ ಜೀವನ ಅರ್ಥಪೂರ್ಣ ಆಗ್ತದೆ. ಒಬ್ಬ ಕುಂಬಾರ ಇದೇ ಮಣ್ಣನ್ನು ತೆಗೆದುಕೊಂಡು ಒಂದು ಮೂರ್ತಿಯನ್ನು ತಯಾರು ಮಾಡ್ತಾನೆ. ಆ ಮೂರ್ತಿ ಯಾವುದರಿಂದ ತಯಾರಾಯಿತು ಅಂದರೆ ಈ ಮಣ್ಣಿನಿಂದನೇ ತಯಾರಾಯಿತು. ಈ ಮಣ್ಣಿಗೆ ಒಂದು ಆಕಾರ ಕೊಟ್ಟ. ಈ ಮಣ್ಣಿಗೆ ರಾಮನ ಆಕಾರ ಕೊಟ್ಟ. ಅದಕ್ಕೆ ಮಣ್ಣಿಗೆ ಕಣ್ಣನ್ನು ತುಂಬಿದ, ಕಣ್ಣನ್ನು ಹಚ್ಚಿದ, ಮಣ್ಣಿಗೆ ಒಂದು ಬಣ್ಣವನ್ನು ಕೊಟ್ಟ, ಮಣ್ಣಿಗೆ ಒಂದು ಆಕಾರ ಕೊಟ್ಟ. ಈಗ ಅದು ಏನಾಯಿತು ಅಂದರೆ ಮಣ್ಣು ಹೋಗಿ ರಾಮ ಆಯಿತು. ಮೊದಲು ಮಣ್ಣಿನಾಗ ಸೌಂದರ್ಯ ಇರಲಿಲ್ಲ, ಈಗ ಮೂರ್ತಿಯಲ್ಲಿ ಸೌಂದರ್ಯ ಅದ. ಮಣ್ಣಿನಲ್ಲಿ ಆಕಾರ ಇರಲಿಲ್ಲ, ಈಗೊಂದು ಭವ್ಯವಾದಂಥ ರಾಮನ ಆಕಾರ ಅದ. ಅದು ಯಾವುದರಿಂದ ತಯಾರಾಗೈತಿ ಅಂದರೆ ಮಣ್ಣಿನಿಂದನೇ ತಯಾರಾಗಿರೋದು. ಆತ ಏನು ಮಾಡಿದ? ಮಣ್ಣಿಗೆ ಏನು ಮಾಡಿದ? ಬರೀ ಆಕಾರ ಕೊಟ್ಟ, ಮಣ್ಣನ್ನು ತೀಡಿದ, ತಿದ್ದಿದ, ಅದಕ್ಕೊಂದಿಷ್ಟು ಬಣ್ಣ ತುಂಬಿದ. ಅವಾಗ ಅದಕ್ಕೆ ಎಷ್ಟು ಬೆಲೆ ಬಂತು ಮೂರ್ತಿಗೆ? ನೀವು ಮಣ್ಣನ್ನು ತೆಗೆದುಕೊಂಡು ಇದು ನೋಡ್ರಿ, ಇದರಲ್ಲಿ ರಾಮದ ಅಂದರೆ ಯಾರೂ ರಾಮನನ್ನು ನೋಡ್ತಿರ್ಲಿಲ್ಲ. ಕುಂಬಾರ ಅದಕ್ಕೊಂದು ಬಣ್ಣ ತುಂಬಿದ, ಅದಕ್ಕೊಂದಿಷ್ಟು ಆಕಾರ ಕೊಟ್ಟ, ಅದು ಮಣ್ಣು ಹೋಗಿ ರಾಮ ಆಯಿತು, ಮಣ್ಣು ಹೋಗಿ ಸೌಂದರ್ಯ ಆಯಿತು.
ಹಾಗೇ ನಾವು ಏನು ಮಾಡಬೇಕು ಅಂದರೆ, ಹೇಗ ಒಬ್ಬ ಕುಂಬಾರ ಮಣ್ಣಿಗೆ ಬೆಲೆಯನ್ನು ತುಂಬುತ್ತಾನ, ಸೌಂದರ್ಯವನ್ನು ತುಂಬುತ್ತಾನ, ಹಾಗ ನಾವು ನಮ್ಮದೊಂದು ಇದು ಜೀವನ ಅದ, ಇದೊಂದು ದೇಹ ಅದ, ಇದೊಂದು ಏನು ನಮ್ಮದು ಬದುಕದಲ್ಲ, ಈ ಬದುಕಿಗೆ ಒಂದು ವೇಳೆ ನಾವು ಗುಣಗಳಿಂದ ಒಂದು ಆಕಾರ ಕೊಟ್ಟಿವಿ, ಈ ಗುಣಗಳಿಂದ ಒಂದು ಬಣ್ಣ ಕೊಟ್ಟಿವಿ ಅಂದ್ರೆ ಈ ಬದುಕೇ ನಮ್ಮದು ರಾಮ ಆಗ್ತದೆ, ಕೃಷ್ಣ ಆಗ್ತದೆ. ಈ ಬದುಕೇ ನಮ್ಮದು ಶಿವ ಆಗ್ತದ, ಶಕ್ತಿ ಆಗ್ತದೆ. ಇದಕ್ಕೆ ನಾವು ಆಕಾರ ಕೊಡಲಿಲ್ಲ, ಗುಣ ತುಂಬಲಿಲ್ಲ ಅಂದ್ರೆ ಮಣ್ಣಿಗೆ ಹೆಂಗೆ ಬೆಲೆ ಇರುವುದಿಲ್ಲ, ಹಂಗೆ ಬೆಲೆ ಇರುವುದಿಲ್ಲ. ಇದಕ್ಕೊಂದು ಗುಣಗಳಿಂದ ಶೃಂಗಾರ ಮಾಡಿದೀವಿ ಅಂದ್ರೆ ಹೆಂಗೆ ಮೂರ್ತಿಗೆ ಬೆಲೆ ಇರ್ತದ, ಹಂಗೆ ಬೆಲೆ ಇರ್ತದ ಮನುಷ್ಯನಿಗೆ. ಅದಕ್ಕಾಗಿಯೇ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಮನುಷ್ಯ. ಅದನ್ನ ಗುಣಗಳನ್ನು ಅವರು ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಇದು ಮೊದಲನೇ ಶ್ಲೋಕ. ಅಭಯ, ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನ, ದಮ, ಸ್ವಾಧ್ಯಾಯ, ಯಜ್ಞ, ತಪಸ್ಸು, ಆರ್ಜವ, ಇಷ್ಟು ಇವು ಮೊದಲನೇ ಶ್ಲೋಕದಲ್ಲಿ ಇರುವಂಥ ಗುಣಗಳು. ನೋಡಿ, ಇವುಗಳನ್ನೆಲ್ಲ ನೀನು ಅಳವಡಿಸಿಕೊಳ್ಳಬೇಕು ಅಂತ ಅವ್ರು ಹೇಳೋದು. ಇನ್ನು ಎರಡನೇ ಶ್ಲೋಕದಲ್ಲಿ ಅಹಿಂಸಾ ಸತ್ಯಮಕ್ರೋಧ ತ್ಯಾಗಸ್ ಶಾಂತಿರಪೈಶುನಂ ದಯಾಭೂತೇಶ್ವಲೋಲುಪ್ತಂ ಮಾರ್ದವಂ ಹ್ರೀರಚಾಪಲಂ. ಇವು ಎರಡನೇ ಶ್ಲೋಕದಲ್ಲಿರುವಂಥ ಗುಣಗಳು. ಮೊದಲನೇದೇ ಯಾವುದು ಅಂದರೆ ಅಹಿಂಸಾ. ಹಿಂಸೆ ಅಂದರೆ ತೊಂದರೆ ಕೊಡುವುದು, ಇನ್ನೊಬ್ಬರಿಗೆ ನೋವನ್ನು ಕೊಡುವುದು ಹಿಂಸೆ. ಅಹಿಂಸಾ ಅಂದರೆ ನೋವು ಕೊಡದೇ ಇರೋದು, ಇನ್ನೊಬ್ಬರನ್ನು ಇನ್ನೊಂದು ಜೀವಿಯನ್ನು ಹಿಂಸಿಸದೇ ಇರುವುದಕ್ಕೆ ಅಹಿಂಸಾ ಅಂತ ಕರೀತಾರೆ. ಇದೊಂದು ಗುಣ. ಇದು ಯಾಕಿರಬೇಕು ಮನುಷ್ಯನಿಗೆ? ನಾವು ಇನ್ನೊಬ್ಬರನ್ನು ಹಿಂಸಿದ್ರೆ ಏನಾಗ್ತದೆ? ನಾವು ಇನ್ನೊಬ್ಬರನ್ನು ಹಿಂಸಿಸಿದ್ವಿ ಅಂದರೆ ನಮ್ಮನ್ನು ಅವ್ರು ಹಿಂಸಿಸ್ತಾರೆ. ನಾವು ಏನು ಕೆಲಸ ಮಾಡ್ತೀವಿ ಅದೇ ಕೆಲಸ ಇರಬೇಕಲ್ಲ. ನಾವು ನಮಗಿಂತಲೂ ಶಕ್ತಿಯಲ್ಲಿ ಕಡಿಮೆ ಇರೋವ್ರನ್ನ ನಾವು ಹಿಂಸಿಸ್ತೀವಿ ಅಂತ ನಾವು ಅಂತೀವಿ. ಆದರೆ ಈ ಹಿಂಸಾ ಪ್ರವೃತ್ತಿ ಒಮ್ಮೆ ತುಂಬಿತು ಅಂದರೆ ಇಡೀ ಜಗತ್ತಿನ ತುಂಬ ಎಲ್ಲ ಹಿಂಸಾವೃತ್ತಿ ಬೆಳೀತದ. ಎಲ್ಲಿ ಹಿಂಸೆ ಇರ್ತದ ಅಲ್ಲಿ ತ್ರಾಸ ಇರ್ತದ, ಅಲ್ಲಿ ನೋವು ಇರ್ತದ. ಆದ್ದರಿಂದ ಜಗತ್ತು ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ನನಗೆ ಯಾರೇ ನೋವು ಕೊಟ್ರಂದ್ರೆ, ತ್ರಾಸ ಕೊಟ್ರಂದ್ರೆ ಸಂತೋಷ ಆಗ್ತದ, ದುಃಖ ಆಗ್ತದ? ನಿಮಗೆ ಈಗ ನಾನು ಬೈದೆ ಅಂತ ಇಟ್ಕೊಡ್ರಿ, ಬೈದ್ರೆ ನಿಮಗೆ ಸಂತೋಷ ಆಗ್ತದೇನು? ಅಥವಾ ನೀವು ನನಗೆ ಬೈದ್ರಿ, ನನಗೆ ಭಾಳ ಚಲೋ ಆಯ್ತು, ಬೈದ್ರಿ ಭಾರಿ ಆಯ್ತು ಅಂತಾನೆ ನಾನು. ನಾವು ಯಾವುದೋ ಒಂದು ಪ್ರಾಣಿಗೆ ಹೊಡೆದ್ರೆ ಅದಕ್ಕೆ ಸಂತೋಷ ಆಗ್ತದೇನು? ನಮಗೆ ಯಾರು ಹೊಡೆದ್ರಂದ್ರೆ ನಮಗೆ ಸಂತೋಷ ಆಗ್ತದೇನು? ನಮಗೆ ಯಾರಾದರೂ ಬೈದ್ರಂದ್ರೆ ದುಃಖ ಆಗ್ತಿತ್ತು ಅಂದ್ರೆ, ನಮಗೆ ಯಾರಾದರೂ ಹೊಡೆದ್ರು ಅಂದ್ರೆ ದುಃಖ ಆಗ್ತಿತ್ತು ಅಂದ್ರೆ, ನಾವು ಇನ್ನೊಬ್ಬರಿಗೆ ಹೊಡೆದೀವಿ ಅಂದ್ರೆ ಅದಕ್ಕೂ ನೋವು ಆಗಬೇಕು, ಅದಕ್ಕೂ ದುಃಖ ಆಗಲೇಬೇಕಲ್ಲ. ನಾವು ದುಃಖಕ್ಕೆ ಕಾರಣ ಆದೀವಿ ಅಂದ್ರೆ ಆ ದುಃಖವನ್ನು ಅನುಭವಿಸುವವರು ಯಾರು? ನಾವೇ ಅನುಭವಿಸಬೇಕು. ನಾವಷ್ಟು ಹಿಂಸಾ ಮಾಡಿ ಉಳಿದವರೆಲ್ಲರೂ ಅಹಿಂಸಾ ಮಾಡಲಿ, ಉಳಿದವ್ರು ಏನೂ ಮಾಡೋದು ಬೇಡ ಅಂದ್ರೆ ಅವ್ರು ಹೆಂಗೆ ಬಿಡ್ತಾರೆ? ನಾವು ಬೈದೀವಿ ಅಂದ್ರೆ ಅವರು ಬೈತಾರೆ, ನಾವು ಹೊಡೆದೀವಿ ಅಂದ್ರೆ ಅವರು ಹೊಡಿತಾರೆ. ಇವತ್ತು ಹೊಡಲಿಲ್ಲ ಅಂದರೂ ನಾಳೆ ಹೊಡಿತಾರೆ, ನಾಳೆ ಹೊಡಿಲ್ಲ ಅಂದ್ರೆ ಮತ್ತೆ ಯಾವಾಗ ಅವ್ರಿಗೆ ಶಕ್ತಿ ಬರ್ತದೆ ಅವಾಗ ಹೊಡಿತಾರೆ. ಅಂದರೆ ಒಟ್ಟಿನಲ್ಲಿ ಏನಾಯಿತು? ಜಗತ್ತಿನ ತುಂಬ ಎಲ್ಲ ಬರೀ ಹಿಂಸೆನೇ ತುಂಬಿತ್ತು, ಜಗತ್ತಿನ ತುಂಬ ಎಲ್ಲ ನೋವೇ ತುಂಬಿತ್ತು. ನಾವು ಜಗತ್ತಿನಲ್ಲಿ ನೋವನ್ನು ತುಂಬಿದ ಬಳಿಕ ಸಂತೋಷದಿಂದ ಇರಲಿಕ್ಕೆ ಹೆಂಗೆ ಸಾಧ್ಯ ಅದ? ಆನಂದದಿಂದ ಇರಲಿಕ್ಕೆ ಬರ್ತದ? ಅಲ್ಲಿ ಬರುವುದಿಲ್ಲ. ಆದ್ದರಿಂದ ದೊಡ್ಡ ಗುಣ ಅಂದರೆ ಯಾವುದು ಅಂದರೆ ಅಹಿಂಸಾ. ಅದಕ್ಕೆ ಧರ್ಮ ಅಂತ ಕರೆದಾರ. ಇದು ಒಂದು ಅಹಿಂಸಾ ಒಂದಿತ್ತು ಅಂದರೆ ಮನುಷ್ಯನಿಗೆ ಬಹಳ ದೊಡ್ಡ ಲಾಭ ಆಗ್ತದೆ. ಹಿಂಸಾ ಮಾಡಬಾರ್ದು, ಅದೇ ಧರ್ಮ.
ಧರ್ಮದ ಕುರಿತು ವ್ಯಾಖ್ಯಾನ ಮಾಡುವಾಗ ವಿದುರ ಹೇಳ್ತಾರ, ಧರ್ಮ ಅಂದರೆ ಯಾವುದಪ್ಪ? ವಿದುರ ಹೇಳ್ತಾರ, ಶ್ರೀಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾ ಚೈವಾವಧಾರ್ಯತಾಂ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಇದು ವಿದುರನ ಧರ್ಮದ ವ್ಯಾಖ್ಯೆ. ಏನು ಅಂದ್ರೆ, ಶ್ರೀಯತಾಂ ಧರ್ಮ ಸರ್ವಸ್ವಂ, ನಾನು ಧರ್ಮದ ಸರ್ವಸ್ವವನ್ನು ಹೇಳ್ತೀನಿ. ಶ್ರೀಯತಾಂ, ಕೇಳಿಸಿಕೊಡ್ರಿ. ಯಾವುದದು? ಧರ್ಮದ ಸಾರವನ್ನು ನಾನು ಹೇಳ್ತೀನಿ, ಕೇಳಿಸಿಕೊಡ್ರಿ. ಮತ್ತು ಕೇಳಿ ಅಷ್ಟೇ ಬಿಡಬಾರ್ದು. ಶ್ರುತ್ವಾ ಚೈವಾವಧಾರ್ಯತಾಂ, ಕೇಳಿ ಅದನ್ನು ಆಚರಣೆಯಲ್ಲಿ ತರಬೇಕು. ಹಾಗಾದರೆ ಯಾವುದು ಧರ್ಮ? ಆತ್ಮನಿ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಆತ್ಮನಿ ಅಂದ್ರೆ ನನಗೆ ಯಾವುದು ಪ್ರತಿಕೂಲ ಅದ ಅಂದ್ರೆ ಅನುಕೂಲ ಇಲ್ಲ, ಅದನ್ನು ಇನ್ನೊಬ್ಬರಿಗೆ ಮಾಡಬಾರದು. ಇದು ಧರ್ಮ ಅಂತ. ನನಗೆ ಯಾವುದು ಪ್ರತಿಕೂಲ, ಅನುಕೂಲ ಇಲ್ಲ, ಪ್ರತಿಕೂಲ ಅದ, ಅದನ್ನು ಇನ್ನೊಬ್ಬರಿಗೆ ಮಾಡಬಾರದು. ಅದೇ ಧರ್ಮ. ಇದನ್ನು ಬಿಟ್ಟು ದೊಡ್ಡ ಧರ್ಮನೇ ಇಲ್ಲ ಅಂತವರು. ನಮಗೆ ಮೋಸ ಯಾರೂ ಮಾಡಬಾರ್ದು ಅಂತ ನಾವು ಅಂದೀವಿ ಅಂದರೆ ನಾವು ಯಾರಿಗೂ ಮೋಸ ಮಾಡಬಾರ್ದು. ನಮಗೆ ಯಾರೂ ಸುಳ್ಳು ಹೇಳಬಾರ್ದು ಅಂತ ನಾವು ಅಂದೀವಿ ಅಂದರೆ ನಾವು ಯಾರಿಗೂ ಸುಳ್ಳು ಹೇಳಬಾರ್ದು. ನಂಬದು ಯಾರ್ದು ನಿಂದನೆ ಮಾಡಬಾರ್ದು, ಯಾರೂ ನಮ್ಮ ನಿಂದನೆಯನ್ನು ಮಾಡಬಾರ್ದು ಅಂದರೆ ನಾವು ಯಾರ್ದು ನಿಂದನೆಯನ್ನು ಮಾಡಬಾರ್ದು. ನಾವು ಯಾರ ಸಂಪತ್ತನ್ನು, ನಮ್ಮಿಂದ ಯಾರೂ ಸಂಪತ್ತನ್ನು ತೆಗೆದುಕೊಳ್ಬಾರ್ದು ಅಂತ ನಾವು ಬಯಸ್ತಿದ್ದೀವಿ ಅಂದರೆ ನಾವು ಯಾರ್ದು ಸಂಪತ್ತನ್ನು ತೆಗೆದುಕೊಳ್ಬಾರ್ದು. ಆತ್ಮನಿ ಪ್ರತಿಕೂಲಾನಿ, ಆತ್ಮಕ್ಕೆ ಅಂದ್ರೆ ನನಗೆ, ತನಗೆ ಯಾವುದು ಪ್ರತಿಕೂಲ ಅದ ಅಂದ್ರೆ ಅನುಕೂಲ ಇಲ್ಲ, ಅದನ್ನು ಇನ್ನೊಬ್ಬರಿಗೆ ಮಾಡದೇ ಇರುವುದೇ ಧರ್ಮದ ಸರ್ವಸ್ವ. ಎಷ್ಟು ಚಂದ ಹೇಳಿದಾರೆ ನೋಡ್ರು. ನಾವು ಆ ಧರ್ಮ ಈ ಧರ್ಮ ಅಂತೆಲ್ಲ ಹೊರಟೇವಿ. ಅವರು ಒಂದೇ ಶ್ಲೋಕದಾಗಿ ಹೇಳಿಬಿಟ್ಟಾರೆ, ನಿನಗೆ ಯಾವುದು ಚಲೋ ಅನಿಸ್ತದ, ನಿನಗೆ ಯಾವುದು ಅನುಕೂಲ ಇರ್ತದ ಅದನ್ನಷ್ಟೇ ಮಾಡೋದು, ಉಳಿದದ್ದನ್ನು ಮಾಡಬಾರದು. ಅದು ಧರ್ಮ. ಅದರಲ್ಲಿ ಈಗ ಅಹಿಂಸಾ ಅಂತ ಏನದಲ್ಲ, ಮೊದಲನೇದು ಹಿಂಸೆ ನಮಗೆ ಯಾರಿಗೂ ಅನುಕೂಲ ಇಲ್ಲ, ಆದ್ದರಿಂದ ನಾವು ಹಿಂಸೆಯನ್ನು ಮಾಡಬಾರದು. ಮನಸ್ಸಿನಿಂದಾಗಲಿ ದೇಹದಿಂದಾಗಲಿ ಮಾತಿನಿಂದಾಗಲಿ ಯಾರನ್ನೂ ನೋವಿಸಬಾರದು. ಹಾಗೊಂದು ವೇಳೆ ನಾವು ಬದುಕಿದ್ವಿ ಅಂದರೆ, ಆ ಒಂದು ಗುಣವನ್ನು ನಾವು ಅಳವಡಿಸಿಕೊಂಡಿವಿ ಅಂದ್ರೆ ಅದಕ್ಕೆ ಅಹಿಂಸಾ ಗುಣ ಅಂತ ಕರೀತಾರೆ. ಮತ್ತು ಅಹಿಂಸೆಯನ್ನು ಮಾಡದೇ ಇರುವಂಗೆ ಇರಲಿಕ್ಕೆ ಸಾಧ್ಯ ಆಗ್ತದೇನೋ ಅಂತ ಹೇಳಿ ನಾವು ಕೇಳ್ಬೋದು. ಯಾರಿಗೂ ಬೈದಂಗೆ, ಯಾರಿಗೂ ನೋವು ಆಗಲಾರ್ದಂಗೆ ಇರಲಿಕ್ಕೆ ಹೆಂಗೆ ಆಗ್ತದ ಅಂತ ನಾವು ಅಂತೀವಿ. ಹಂಗಾಯ್ತು ಅಂದರೆ ಯಾರಿಗೂ ನೋವು ಮಾಡಲಾರ್ದಂಗೆ ಬದುಕಾಗೋದಿಲ್ಲ ಅಂತ ಇತ್ತು ಅಂತಂದ್ರೆ ಎಲ್ಲರಿಗೂ ನೋವು ಮಾಡ್ಕೊತನೇ ಇವ್ರಿಗೆ ಗೊತ್ತಾಗ್ತದ. ಅಹಿಂಸೆಯನ್ನು ನೀನು ಒಟ್ಟೆ ಪಾಲಿಸಬೇಡ, ಒಟ್ಟು ಬೈಕೋತ ಇರೋದು, ಎಲ್ಲರಿಗೂ ತ್ರಾಸು ಕುಟ್ಕೊತನೇ ಇರೋದು. ಅವಾಗ ಗೊತ್ತಾಗ್ತದ. ನಾವು ಎಲ್ಲೋ ಒಂದು ಸಲ ಅಪವಾದ ಹಿಂಸೆ ಮಾಡುವಂಥ ಪ್ರಸಂಗ ಬಂದಿರ್ತದೆ, ಅದನ್ನೇ ನಾವು ಇಡೀ ಜೀವನದ ತುಂಬ ಹೇಳಿದೀವಿ ಅಂತಂದರೆ, ಜೀವನದ ತುಂಬ ಪಾಲಿಸಿದೀವಿ ಅಂತಂದರೆ ಅದು ನಮ್ಮ ಜೀವನ ನಡೆಯುವುದಿಲ್ಲ. ಯಾರೆಲ್ಲ ಅಂತಾರೆ, ಈಗ ನಾವು ಸಾಯವರು ಅದೀವಲ್ಲ, ಏನು ಉಂಡ್ರೆ ಏನು, ಏನು ಕುಡಿದ್ರೆ ಏನು, ಏನು ಮಾಡಿದ್ರೆ ಏನು, ಸಾಯೋದು ಐತಲ್ಲ ಅಂದರೆ ಸಾಯೋದೊಂದು 100 ವರ್ಷದ ಬಿಟ್ಟು ಸಾಯೋದೈತೆ ಅಂತ ಇವತ್ತೇ ಯಾರೇ ಸಾಯ್ತಾರೇನು? ಇವೆಲ್ಲ ತರ್ಕ ಅಲ್ಲ, ಇದು ಸಿದ್ಧಾಂತ ಅಲ್ಲ. ಇದು ಅವರೆಲ್ಲ ಎಷ್ಟೋ ವರ್ಷಗಳ ತನಕ ಸಾಧನೆ ಮಾಡೇ ಹೇಳಿದ್ದಾರೆ, ಅಹಿಂಸಾ ಒಂದು ಗುಣ ಇಟ್ಟುಕೊಳ್ಳಪ್ಪ, ಇದನ್ನು ನೀನು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡು. ಎಲ್ಲಿ ನಿನಗೆ ಕಷ್ಟ ಬರ್ತದೆ, ಯಾರಿಗೂ ಹಿಂಸೆ ಮಾಡಲಾರ್ದಂಗೆ ಅನಿಸ್ತದೆ, ಹಿಂಸೆ ಮಾಡ್ಬೇಕಂತ ಅನಿಸ್ತದೆ, ಅಲ್ಲಿ ಯೋಚನೆ ಮಾಡು, ನೋಡೋಣ ಅಲ್ಲಿ ಎಲ್ಲಿ ಅಡೆತಡೆಗಳು ಬರ್ತಾವು, ಯೋಚಿಸೋಣ. ಆದರೆ ಗೊತ್ತಿರಬೇಕು, ಒಟ್ಟಿನಲ್ಲಿ ಅಹಿಂಸೆಯನ್ನು ಆತ ಮನುಷ್ಯ ಅಳವಡಿಸಿಕೊಳ್ಬೇಕು ಅಂತಿದು ಮೊದಲನೇ ಗುಣ, ಅಹಿಂಸಾ. ಇನ್ನು ಎರಡನೇದು ಸತ್ಯ. ಇದೊಂದು ಬಹಳ ದೊಡ್ಡ ಗುಣ ಅದ.
ಇವು ಎರಡೂ ಕೂಡೇ ಇರ್ತಾವೆ, ಅಹಿಂಸಾ ಮತ್ತು ಸತ್ಯ. ಸತ್ಯ ಅಂತ ಅಷ್ಟೇ ಹೇಳ್ಯಾರ ಅವರು. ಸತ್ಯವನ್ನು ಆಡ್ರಿ ಅಂತ ಮುಂದೆ ಹೇಳಿಲ್ಲ, ಸತ್ಯವನ್ನು ತಿಳ್ಕೊಡ್ರಿ ಅಂತೂ ಹೇಳಲಿಲ್ಲ, ಸತ್ಯವನ್ನು ಧ್ಯಾನಿಸ್ರಿ ಅಂತೂ ಹೇಳಲಿಲ್ಲ. ಈಗ ನಾವೇ ಮುಂದೆ ಹಚ್ಕೊಳ್ಬೇಕು. ಸತ್ಯ ಅಂತ ಅಷ್ಟೇ ಹೇಳ. ಸತ್ಯ ಅಂದರೆ ಏನು? ಸತ್ಯ ಅಂದರೆ ಇರುವಂಥದ್ದು. ಸತ್ಯ ಅಂದರೆ ನಾಶ ಆಗದೆ ಇರುವಂಥದ್ದು, ಅದಕ್ಕೆ ಸತ್ಯ ಅಂತ ಕರೀತಾರೆ. ಸುಳ್ಳಂದರೆ ಯಾವುದು? ಇಲ್ಲದ್ದು. ಸುಳ್ಳಂದರೆ ಯಾವುದು? ಸ್ವಲ್ಪ ಕಂಡು ಮರೆಯಾಗಿ ಹೋಗುವಂಥದ್ದಕ್ಕೆ ಸುಳ್ಳು ಅಂತಾರೆ. ಸತ್ಯ ಅಂದರೆ ಯಾವುದು? ಇರುವಂಥದ್ದು. ಇನ್ನು ನಾವು ಯಾವುದನ್ನು ಆಡಬೇಕು ಅಂದರೆ ಇರುವಂಥದ್ದನ್ನು ಆಡಬೇಕು. ಇಲ್ಲದ್ದನ್ನು ಆಡಿದೀವಿ ಅಂದರೆ ಸುಳ್ಳ. ನಾವು ಯಾವುದನ್ನು ಪ್ರೀತಿಸಬೇಕು? ಇದ್ದದ್ದನ್ನು ಪ್ರೀತಿಸಬೇಕು, ಅದು ಸತ್ಯ. ನಾವು ಯಾವುದನ್ನು ತಿಳ್ಕೊಳ್ಬೇಕು? ಇದ್ದದ್ದನ್ನು ತಿಳ್ಕೊಳ್ಬೇಕು, ಅದು ಸತ್ಯ ಜ್ಞಾನ, ಸತ್ಯ ಪ್ರೀತಿ, ಸತ್ಯದ ವಚನ, ಸತ್ಯ ವಚನ. ಇದು ಎಲ್ಲ ಆಗಲಿ ಅಂತ ಅವರು ಒಟ್ಟು ಸತ್ಯ ಅಂತಿಟ್ಟಾರೆ. ಇದ್ದದ್ದು ಸತ್ಯ ಆಡಬೇಕು ಅಂತಂದ್ರೆ ಏನು? ಏನಿರ್ತದೆ ಅದನ್ನು ಆಡುವುದು, ಅದು ಸತ್ಯ. ಸತ್ಯ ಅಂದ್ರೇ ಇರುವುದು, ಇಲ್ಲದ್ದಲ್ಲ. ಸತ್ಯಕ್ಕೆ ಇರ್ಲಾದಕ್ಕೆ ಸತ್ಯ ಅನ್ನೋದಿಲ್ಲ, ಇರುವಂಥದ್ದಕ್ಕೆ ಸತ್ಯ ಅಂತಾರೆ. ಅದಕ್ಕೆ ಹೇಳಿದ್ರು ಅವರು, ಸತ್ಯಮೇವ ಜಯತೆ. ಯಾವುದು ಗೆಲ್ಲುತ್ತದ ಅಂದ್ರೆ ಸತ್ಯ ಮಾತ್ರ ಗೆಲ್ಲುತ್ತದ. ಮತ್ತು ಇರುವುದು ಅದೇ ಗೆಲ್ಲಬೇಕಲ್ಲ. ಸುಳ್ಳ ಇಲ್ಲೇ, ಸುಳ್ಳ ಮಿಥ್ಯ ಗೆಲ್ಲುತ್ತದ ಅಂತಂದ್ರೆ ಏನದರ ಅರ್ಥ? ಯಾವ ಮನುಷ್ಯ ಅದಾನ ಅವ ಗೆಲ್ಲತಾನಂದ್ರೆ ಹೇಳಬಹುದು. ಯಾವ ಮನುಷ್ಯ ಈಗ ಇಲ್ಲ ಅವ ಗೆಲ್ತಾನಂದ್ರೆ ಏನದರ ಅರ್ಥ? ಆದ್ದರಿಂದ ಸತ್ಯಮೇವ ಜಯತೆ, ಸತ್ಯ ಮಾತ್ರ ಗೆಲ್ಲುತ್ತದ. ಸುಳ್ಳು ಎಷ್ಟೇ ದಿವಸ ನಡೀಲಿ, ಅದು ಕೊನೆಗೊಂದು ದಿವಸ ಅದು ಮರೆಯಾಗಿ ಹೋಗ್ತದೆ. ಸುಳ್ಳು ಹೇಗಿರ್ತದ? ಬಹಳ ಆಕರ್ಷಕ ಇರ್ತದೆ. ಸುಳ್ಳಿನ ಸ್ವಭಾವ ಅದು ಆಕರ್ಷಕ ಇರ್ತದೆ. ಸತ್ಯ ಆಕರ್ಷಕ ಇರೋ ಪ್ರಶ್ನೆ ಇಲ್ಲ, ಅದು ಇರುವಂಥದ್ದು. ಸುಳ್ಳ ತೋರಿಕೆ ಇರ್ತದ, ಸತ್ಯದ ಇರುವಿಕೆ ಇರ್ತದೆ. ಆದ್ದರಿಂದ ನಾವು ತೋರಿಕೆಯನ್ನು ನೋಡುವುದಲ್ಲ, ಸತ್ಯವನ್ನು ಪ್ರೀತಿಸಬೇಕು. ಆದರೆ ನಮ್ಮದು ಮನುಷ್ಯನ ಸ್ವಭಾವ ಏನದ ಅಂದರೆ ಬರೀ ಆತ ಸುಳ್ಳಕ್ಕನೆ ಭಾಳ ಆಕರ್ಷಿತನಾಗ್ತಾನೋ ಅಂತ. ಒಂದು ವೇಳೆ ನಾವು ಸತ್ಯವನ್ನು ಪ್ರೀತಿಸ್ತಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳನ್ನೇ ಬರುವುದಿಲ್ಲ. ನಮ್ಮ ಜೀವನದಲ್ಲಿ ಕಷ್ಟಗಳು ಯಾಕೆ ಬರ್ತಾವೆ ಅಂದರೆ ನಾವು ಸತ್ಯವನ್ನು ಪ್ರೀತಿಸುವುದಿಲ್ಲ, ಅಸತ್ಯವನ್ನು ಮೆಚ್ಕೊಳ್ತೀವಿ, ಅದಕ್ಕೆ ಕಷ್ಟಗಳು ಬರ್ತಾವೆ. ಬಹಳ ಜನ ನಾವೆಲ್ಲರೂ ಅದೀವಲ್ಲ, ಅಸತ್ಯವನ್ನೇ ಬದುಕ್ತಾ ಇರ್ತೀವಿ. ಒಬ್ಬೇನೋ ಕಸ್ತೂರಿ ಶೆಟ್ಟಿ ಅಂತಿದ್ದ. ಆತ ಕಸ್ತೂರಿ ಕೇಸರನ್ನು ಮಾರಾಟ ಮಾಡುವಂಥವ. ಒಮ್ಮೆ ಒಂದು ದಿವಸ ಆತನ ಗೆಳೆಯರು ಕುಳಿತುಕೊಂಡಿದ್ದರು. ಅವಾಗ ಅವ್ರ ಗೆಳೆಯರು ಹೇಳ್ತಿದ್ರಂತ, ಈಗೆಲ್ಲ ಆಧುನಿಕ ಕಾಲಿನಲ್ಲಿ ಎಲ್ಲ ಜನ ಸತ್ಯವನ್ನು ಕಂಡು ಹಿಡಿತಾರ, ಸತ್ಯವನ್ನು ಪ್ರೀತಿಸ್ತಾರ ಅಂತಿದ್ರಂತ. ಅವಾಗ ಅವ್ರು ಕಸ್ತೂರಿ ಶೆಟ್ಟಿ ಹೇಳಿದರು, ಹಾಗೇನಿಲ್ಲ, ಜನರಿಗೆ ಅಸತ್ಯನೇ ಬಹಳ ಆಕರ್ಷಕ ಆಗಿರ್ತದೆ, ಅದಕ್ಕೆ ಇವರು ಮಾರು ಹೋಗುವುದು. ಬೇಕಾದ್ರೆ ನೀವು ನಾಳೆ ಬರ್ರಿ ತೋರಿಸ್ತೀನಿ ನಿಮಗೆ ಅಂದ್ರಂತ. ಕಸ್ತೂರಿ ಶೆಟ್ಟಿ ಚಲೋ ಅಂತದ್ದು ಏನು ಕೇಸರ್ ಇತ್ತಲ್ಲ, ಶುದ್ಧ ಕೇಸರ, ಅದನ್ನೊಂದು ಮಣ್ಣಿನ ಗಡಿಗ್ಯಾಗ ಹೊರಗಿಟ್ಟ. ಯಾವುದು ಡುಪ್ಲಿಕೇಟ್ ಕೇಸರ್ ಇತ್ತಲ್ಲ ಅದಕ್ಕೆ ಮ್ಯಾಲೊಂದು ರೇಷ್ಮೆ ಬಟ್ಟೆ ಸುತ್ತಿ ಚಲೋ ಅಂತದೊಂದು ಡಬ್ಬ್ಯಾಗಿಟ್ಟು ಒಂದು ಶೋಕೇಶದಾಗ ಒಳಗಡೆ ಇಟ್ಟ. ಅವನ ಅಂಗಡಿಗೆ ಬರೋವರು ಬಂದವರು ಹೇಳುವವರು ಶುದ್ಧ ಕೇಸರ್ ಕೊಡ್ರಿ ಅಂತನ್ನುವರು. ಅವ ಕಸ್ತೂರಿ ಶೆಟ್ಟಿ ಹೇಳವ, ನೋಡ್ರಿ ಶುದ್ಧ ಬೇಕಾದ್ರೆ ಇಲ್ಲಿ ಮಣ್ಣಿನ ಗಡಿಗ್ಯಾಗದ, ಡುಪ್ಲಿಕೇಟ್ ಬೇಕಾದ್ರೆ ಇಲ್ಲಿ ಬಾಕ್ಸ್ದಾಗದ, ನಿಮಗೆ ಯಾವ್ದು ಬೇಕು ನೀವು ಆರಿಸಿಕೊಡ್ರಿ ಅದು. ಇವರು ಬಂದವ್ರು ಏನು ಯೋಚಿಸುವವರು ಅಂದ್ರೆ ಮಣ್ಣಿನ ಗಡಿಗ್ಯಾಗ ಹೆಂಗೆ ಶುದ್ಧ ಇರ್ತದ, ಅಷ್ಟು ಬೆಲೆ ಬಾಳುವಂಥ ಕೇಸರನ್ನು ಇದ್ರಾಗ ಹೆಂಗೆ ಇಡ್ಲಿಕ್ಕೆ ಸಾಧ್ಯ ಅದ. ಆದ್ದರಿಂದ ಇವು ಸುಳ್ಳು ಹೇಳ್ತಾನ, ಅಲ್ಲೇನು ಬಾಕ್ಸ್ದಾಗ ಇಟ್ಟಾರ ಪ್ಯಾಕ್ ಮಾಡ್ಯಾರ ಅದನ್ನೇ ಕೊಡು ಅಂತ ಹೇಳಿ ಡುಪ್ಲಿಕೇಟ್ ಕೇಸರ ಒಯ್ಯವ್ರಂತ.
ಅವ ನೋಡ್ರಿ ಸಾಯಂಕಾಲ ತನ ತೋರ್ಸವ ಇವರಿಗೆ ಗೆಳೆಯರಿಗೆ ತೋರಿಸಿದ, ನೋಡು ಜನರಿಗೆ ಸತ್ಯ ಮುಖ್ಯ ಅಲ್ಲ, ಬಣ್ಣ ಮುಖ್ಯ. ಜನರಿಗೆ ಸತ್ಯ ಮುಖ್ಯ ಅಲ್ಲ, ಅದರ ಮ್ಯಾಲೆ ಏನಿರ್ತದಲ್ಲ ಅದು ಬಹಳ ಮುಖ್ಯ. ಸತ್ಯ ಅದು ಸಿಗುವುದನೇ ಇಲ್ಲ. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದ್ರಷ್ಟಯೇ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಏನು ಹೇಳಿದರು ಅಂದರೆ, ಅವರು ಶಿಷ್ಯರು ಪ್ರಾರ್ಥನೆ ಮಾಡ್ಕೊಳ್ತಾರೆ ದೇವರಿಗೆ, ದೇವರೇ ಸತ್ಯ ಅನ್ನೋದು ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ. ಬಂಗಾರದ ವರ್ಣದಿಂದ ಸತ್ಯದ ಮುಖ ಮುಚ್ಚಿ ಹೋಗ್ಯದ. ಒಳಗಡೆ ಸತ್ಯ ಅದ, ಮ್ಯಾಲ ಬಂಗಾರದ ವರ್ಣ ಅದ. ಬಂದವರೆಲ್ಲ ಬರೀ ಬಂಗಾರನ ನೋಡ್ತಾರ, ಸತ್ಯವನ್ನು ನೋಡುವುದಿಲ್ಲ. ಆದ್ದರಿಂದ ನೀ ಏನು ಮಾಡು ಅಂದ್ರೆ, ಈ ಮ್ಯಾಲಿನ ಬಂಗಾರವನ್ನು ಸರಿಸಿ ಒಳಗಿನ ಸತ್ಯ ನನಗೆ ಕಾಣುವಂಗ ಮಾಡು ಅಂತ ಅವ್ರು ಹೇಳಿದರು. ಸತ್ಯವನ್ನು ಕಾಣುವಂಗ ನನಗೆ ಮಾಡು ಅಂತ. ನೋಡ್ರಿ ಹೇಗಿರ್ಬೇಕು. ನಾವು ಈಗ ಏನೇನು ಹತ್ತಿರ್ತೀವಿ, ನೋಡ್ತಾ ಇರ್ತೀವಿ, ಇದು ಸತ್ಯದ ಒಂದು ಛಾಯೆ ಅಷ್ಟೇ, ಅದು ಸತ್ಯ ಅಲ್ಲ. ನಾವು ಇದನ್ನೇ ಮೆಚ್ಕೊಂಡಿವಿ ಅಂದ್ರೆ ಸತ್ಯವನ್ನು ಮೆಚ್ಕೊಂಡಿಲ್ಲ ಅಂತದ್ರ ಅರ್ಥ. ಸತ್ಯವನ್ನು ಧ್ಯಾನಿಸಬೇಕು, ಸತ್ಯವನ್ನು ಪ್ರೀತಿಸಬೇಕು, ಸತ್ಯವನ್ನು ಗೌರವಿಸಬೇಕು, ಸತ್ಯವನ್ನು ಆಡಬೇಕು. ಅದಕ್ಕೆ ಸತ್ಯ ಅಂತ ಕರೀತಾರೆ. ಅದಕ್ಕೆ ಸತ್ಯ ಅಂತ ಕರೀತಾರೆ. ಅಪ್ಪುಗಳು ಈ ಗುಣಗಳನ್ನು ಕುರಿತು ಹೇಳುವಾಗ, ಸತ್ಯದ ಕುರಿತು ಹೇಳುವಾಗ ಒಂದು ದೃಷ್ಟಾಂತ ಹೇಳಿದರು. ಅವ ಬಿದ್ದಂತ ಒಂದು ಸಲ ಒಂದು ನಾಟಕ ನೋಡಲಿಕ್ಕೆ ಹೋದ. ಆ ನಾಟಕದಲ್ಲಿ ಒಬ್ಬ ಹೆಣ್ಮಗಳನ್ನು ನೋಡಿದ. ಭಾಳ ಸುಂದರ ಹೆಣ್ಮಗಳಿದ್ದಳು. ಆತ ಏನು ಯೋಚಿಸಲಿಕ್ಕೆ ಶುರು ಮಾಡಿದಂದ್ರೆ, ಎಷ್ಟು ಸುಂದರ ಅದಾಳ ಹೆಣ್ಮಗಳು. ನಮ್ಮ ಮನೆಯೊಳಗೆ, ಆತನ ಮನೆಯೊಳಗಿದ್ದಳಲ್ಲ ಹೆಂಡತಿದ್ದಳು, ಆಕೆ ಭಾಳ ಕುರೂಪು ಕಂಡ್ಲು. ಈ ನಾಟಕ ಮಾಡುವಂಥ ಹೆಣ್ಮಗಳು ಎದುರಿಗೆ ನನ್ನ ಹೆಂಡತಿಯ ಸೌಂದರ್ಯ ಏನೋ ಅಲ್ಲ ಅಂತ ಅವನು ಭಾವಿಸಿದ. ಅವಾಗ ಮನೆಗೆ ಬಂದ ಹೆಂಡತಿಗೆ ಹೇಳಿದ, ನಾ ಇವತ್ತು ನಾಟಕದಲ್ಲಿ ಒಬ್ಬ ಹೆಣ್ಮಗಳು ನೋಡಿದೆ, ಎಂಥ ಸೌಂದರ್ಯ, ಅಂಥ ಸೌಂದರ್ಯ ನಿನ್ನಲ್ಲಿ ಒಂದು ಗುಂಜು ಸಹಿತಿಲ್ಲ, ಎಳ್ಳಷ್ಟು ಸಹಿತಿಲ್ಲ ಅಂದಂತ. ಅವಾಗ ಆಕೆ ಹೆಂಡತಿನೂ ಭಾಳ ಹುಷಾರಿದ್ದಳು. ಹಂಗಾದ್ರೆ ಆಕಿನೇ ಮದುವೆ ಆಗಿ ಇರು ಆಕಿ ಜೋಡಿನ ಅಂದಳಂತ. ಅಷ್ಟು ಸೌಂದರ್ಯ ಇತ್ತು ಅಂದ್ರೆ ಆಕಿ ಜೋಡಿನೇ ಇರು ಅಂದ. ಇವ ಮರುದಿವಸ ಆ ನಾಟಕ ಮಾಡೋವಂಥ ಹೆಣ್ಮಗಳ ಹತ್ತಿರ ಬೆಳಿಗ್ಗೆ ಹೋದಂತ. ರಾತ್ರಿ ನಾಟಕ ನೋಡಿದ್ದ, ಬೆಳಿಗ್ಗೆ ಹೋದ. ಅಲ್ಲಿ ಒಬ್ಬ ಹೆಣ್ಮಗಳು ನಿಂತಿದ್ದಳು. ಆಕೆಗೆ ಇವ ಹೋಗಿ ಭೇಟಿ ಆದ. ನಿನ್ನೆ ಒಬ್ಬ ಹೆಣ್ಮಗಳಲ್ಲಿ ನಾಟಕ ಮಾಡಿದಳು, ಪಾತ್ರ ಮಾಡಿದಳು, ಒಂದು ಭಾಳ ಸುಂದರ ಇದ್ದಳು. ಆಕೆಯನ್ನು ನಾನು ಭೇಟಿ ಆಗ್ಬೇಕಂತ ಮಾಡೇನಿ, ಆಕೆ ಜೋಡಿ ಮದುವೆ ಮಾಡಬೇಕು, ಆಕೆ ಒಪ್ಪಿಕೊಂಡ್ರೆ ಭೇಟಿ ಆಗಕ್ಕೆ ಬಂದನಿ, ಯಾರಿಗೆ ಭೇಟಿ ಆಗಲಿ ಅಂದಂತಾವ. ಆಕೆ ಹೇಳಿದಳು, ನಿನ್ನೆ ನಾಟಕ ಮಾಡಿದಕ್ಕೆ ನಾನೇ. ಅವ ಗಾಬರಿ ಆದ. ಮತ್ತೆ ಹಿಂಗದದೆಲ್ಲ ನೀ ಈಗ ಅಂತಂದವ. ಅವೇನು ನಿನ್ನೆ ನೋಡಿದ ಸೌಂದರ್ಯ ಇವತ್ತು ಯಾವೂ ಇರಲಿಲ್ಲ. ಆ ಕಣ್ಣ, ಹೊಳೆಯುವಂಥ ಕಣ್ಣ, ಆ ಸೌಂದರ್ಯ ಯಾವುದೂ ಇಲ್ಲ. ಹೆಂಗ ಅಂದವ. ಅದು ನಾಟಕ ಅಲ್ಲಿ ಬಣ್ಣ ಹಚ್ಕೊಂಡಿರ್ತದ, ಅಲ್ಲೆಲ್ಲ ಶೃಂಗಾರ ಮಾಡ್ಕೊಂಡಿರ್ತದ. ಜೀವನ ಅಂದ್ರೆ ಶೃಂಗಾರ ಮಾಡ್ಕೊಂಡು ಯಾವಾಗಲೂ ಹಾಗೆ ಇರ್ಲಕ್ಕಾಗ್ತದೆ ಏನು? ಎಷ್ಟು ದಿವಸ ಅಂತ ಬಣ್ಣ ಹಚ್ಕೊಳ್ಳೋದು? ಒಂದು ದಿವಸ, 2 ದಿವಸ. ಅವು ಇಂದಿಲ್ಲ ನಾಳೆ ಕೂದಲು ಬೆಳಗಾಗುವೆ, ಮುಖ ಅದು ಮುಪ್ಪು ಬರುವುದೇ ಸತ್ಯ. ಇದು ಈಗಿದ್ದಂದನೇ ನೀ ಇದನ್ನು ನೋಡಿದಿ ಅಂದ್ರೆ ಹಿಂಗ ಇರ್ತೈತಿ ಅಂತ ತಿಳ್ಕೊಂಡಿದ್ದಿ ಅಂದ್ರೆ ಹೆಂಗಾಗೋದು? ಸಂಸಾರ ಹೆಂಗೆ ನಡೆಯುವುದು? ಸತ್ಯ ಯಾವುದು ತಿಳ್ಕೊಳ್ಳೋದೇನು? ಇದು ಇದ್ದಂಗಿರುವುದಿಲ್ಲ, ಬದಲಾಗ್ತದಲ್ಲ. ಅದನ್ನು ನಾವು ನಂಬುವುದಲ್ಲ, ಇರುವಂಥದ್ದನ್ನು ನಂಬಬೇಕು. ಅದು ಸತ್ಯ. ಅವ ಮನೆಗೆ ಬಂದ, ಬಂದ. ಮತ್ತೆ ಹೆಂಡತಿ ಕೇಳಿದಳು, ಏನಾಯ್ತು ಅಂತಂದಳು. ಈಗ ನೀನೇ ನನಗೆ ಭಾಳ ಸುಂದರ ಕಂಡಿ ಅಂತಂದವ. ಅವಾಗ ಹೆಂಡತಿ ಅಂದಳು, ಆಯ್ತು ಇದು ನಾಟಕ ನೋಡಿದ, ಇದೊಂದು ದೊಡ್ಡ ಲಾಭ ಆಯ್ತು ಅಂದಳು.
ನಾಟಕ ನೋಡಿ ಏನು ಬಂದೆಲ್ಲ, ಇದೊಂದು ಲಾಭ ಆಯಿತು. ಏನು ಸೌಂದರ್ಯ ಅಂದರೆ ಏನು ಅದರ ಅರ್ಥ? ಎಲ್ಲ ಬಣ್ಣಗಳೂ ಸುಂದರೇ ಇರ್ತಾವೆ. ಏನು ಎಲ್ಲ ಬಣ್ಣ ಒಂದೇ ರೀತಿ ಇರ್ತಾವೆ. ಮನುಷ್ಯರು ನಾವೆಲ್ಲರೂ ಒಂದೇ ರೀತಿ ಇರ್ತೀವಿ. 100 ವರ್ಷ ಹೆಂಗದೆ ಹಿಂಗದೆ ಹಂಗೆ ಇರ್ತೀವಿ. ಸಣ್ಣ ವಯಸ್ಸಿನಾಗ ಮಗು ಇದ್ದಾಗ ಒಂಥರ ಇದ್ದೀವಿ, ಈಗ ಒಂಥರ ಇರ್ತೀವಿ, ಇನ್ನು ಮುಪ್ಪಿನಾಗ ಒಂದು ಥರ ಇರ್ತೀವಿ. ಮತ್ತು ಇದು ಬಣ್ಣ ನೋಡಿ ಬದುಕೋದಾಯ್ತಂದ್ರೆ ಹೆಂಗೆ ನಾವು ಬದುಕಲಿಕ್ಕೆ ಆಗ್ತದೆ ಹೇಳ್ರಿ ನೋಡೋಣ. ಸತ್ಯ ಅದು ತಿಳ್ಕೊಳ್ಬೇಕು, ಸತ್ಯವನ್ನು ತಿಳ್ಕೊಳ್ಬೇಕು. ಯಾವುದು ಬದಲಾಗ್ತದ, ಯಾವುದು ಇದ್ದಂಗೆ ಇರುವುದಿಲ್ಲ, ಅದು ಸತ್ಯ ಅಲ್ಲ, ಅದು ಸುಳ್ಳದ ಅಂತ ಇಟ್ಕೊಳ್ಬೇಕು ಅಂತ ಇದೊಂದಿದು ಸತ್ಯ ಅಂತ ಕರೀತಾರೆ. ಸತ್ಯವನ್ನು ಪ್ರೀತಿಸಬೇಕು, ಸತ್ಯವನ್ನು ಆಡಬೇಕು ಅಂತಂತೀವಲ್ಲ ನಾವು. ಅದರ ಅರ್ಥ ಏನು ಅಂದರೆ ಇದೇ, ಇದ್ದಂಗನೇ ಆಡುವುದು. ಆದರೆ ಅದು ಭಾಳ ಕಷ್ಟ ಅದ, ಅದು ಭಾರಿ ಕಷ್ಟ ಅದು. ಸತ್ಯವನ್ನು ಆಡುವುದು ಅಷ್ಟು ಸುಲಭ ಇಲ್ಲ. ಅವ ಧರ್ಮರಾಯ ಬರೀ ಒಂದು ಸುಳ್ಳು ಹೇಳಿದಂತ, ಯುಧಿಷ್ಠಿರ ಧರ್ಮರಾಯ ಒಂದು ಸುಳ್ಳು ಹೇಳಿದಂತ ಅವನ ರಥ 3 ಗೇನ ಭೂಮಿ ಬಿಟ್ಟು 3 ಗೇನ ಅಂತರ ಹೋಗ್ತಿತ್ತಂತ. ಒಂದು ಸುಳ್ಳು ಹೇಳಿದಕ್ಕಾಗಿ ಭೂಮಿ ಮೇಲೆ ಹೋಗಕ್ಕೆ ಶುರು ಮಾಡಿತಂತ. ಒಂದೇ ಸುಳ್ಳು ಹೇಳಿದಕ್ಕಾಗಿ ಭೂಮಿ ಮೇಲೆ ಹೊಂಟಿತು. ಇನ್ನು ನಮ್ಮ ಎಷ್ಟು ಸುಳ್ಳು ಆಗ್ಯಾವ, ನಮ್ಮ ರಥ ಎಲ್ಲಿ ಹೋಗ್ತಿರ್ಬೇಕು ಅಂತ. ಒಂದು ಸುಳ್ಳು, ಅದು ಪಾಪವ ಬಹಳ ಧರ್ಮವಂತ, ಭಾರೀ ಧರ್ಮವಂತ. ಅವನ ಹೆಸರು ಯುಧಿಷ್ಠಿರ, ಆದರೆ ಹೆಸರು ಎಲ್ಲರೂ ಕರಿಲಿಕ್ಕೆ ಏನು ಮಾಡಿದ್ರು ಅಂದರೆ ಧರ್ಮರಾಯ ಅಂತ ಕರೆಯೋರು. ಧರ್ಮಕ್ಕೆ ಒಡೆಯ ಅಂತದ್ರ ಅರ್ಥ ಧರ್ಮರಾಯ ಅಂತ ಕರೆಯೋರು. ಎಂಥ ಧರ್ಮ ನೋಡ್ರಿ. ಒಂದು 5 ಜನ ಅವ್ರ ಅಣ್ತಂಬ್ರಲ್ಲ. ಯಕ್ಷ ಪ್ರಶ್ನೆ ಕೇಳಿದ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ. ಆವಾಗ ಯಕ್ಷ ಪ್ರಸನ್ನನಾಗಿ 5 ಜನರಲ್ಲ ಅದಾರಲ್ಲ, 4 ಜನ ನಿಮ್ಮ ತಮ್ಮಂದಿರು ಅದಾರಲ್ಲ, ಅವರಲ್ಲಿ ಒಬ್ಬರನ್ನ ನಾನು ಬದುಕಿಸ್ತೀನಿ, ನೀ ಯಾರನ್ನ ಬದುಕಿಸಂತಿ ಅವ್ರನ್ನ ಬದುಕಿಸ್ತೀನಿ ಅಂತ ಇವನಿಗೆ ಒಂದು ಪರೀಕ್ಷೆ ಹಾಕಿದ. ನೋಡೋಣ ಧರ್ಮರಾಯ ಯಾರನ್ನ ಬದುಕಿಸಂತಾನೋ ಅಂತ ಹೇಳಿ ಆ ಯಕ್ಷನ ಕುತೂಹಲ. ಆವಾಗ ಧರ್ಮರಾಯ ಯುಧಿಷ್ಠಿರ ಕೇಳಿದಂತ ನಕುಲ್ನನ್ನ ಬದುಕಿಸು ಅಂದಂತ. ಅವಾಗ ಇವಲ್ಲ, ನಿಮ್ಮ ತಮ್ಮ ಅರ್ಜುನ, ನೀನು ಮತ್ತು ಭೀಮ ಅರ್ಜುನ ಒಂದೇ ತಾಯಿಗೆ ಹುಟ್ಟಿದವರು. ಭೀಮ ಬದುಕಂತ ಕೇಳಬಹುದಲ್ಲ, ಅವ ಸಶಕ್ತದಾನ. ಅರ್ಜುನ ಬದುಕಂತ ಕೇಳಬಹುದಾಗಿತ್ತಲ್ಲ, ನಕುಲ್ನನ್ನ ಯಾಕೆ ಕೇಳಿದೀಯ? ನಾನು ಕುಂತಿ ಒಬ್ಬ ಮಗ ಅದನಿ, ಮಾದ್ರಿಯ ಮಗನೂ ಒಬ್ಬ ಉಳಿಬೇಕು, ನಾವು ಅವ್ರನ್ನ ಹಿಡ್ದೆ 5 ಜನ ಅದೇವಿ, ಅವರಲ್ಲಿ ಒಬ್ಬ ಉಳಿಲಿ, ಅವನ ಉಳಿಲಿ ಅಂತ ಅವ್ರನ್ನ ಕೇಳಿದೆ ನಾನು ಅಂತ. ನೋಡ್ರಿ ಹೇಗಿರ್ಬೇಕು, ಯಾರು ಕೇಳ್ತಾರೆ ಹಾಗ? ಅದಕ್ಕೆ ಅವನಿಗೆ ಧರ್ಮರಾಯ ಅಂತ ಕರೆಯುವುದು. ದುರ್ಯೋಧನನ್ನ ಇವರೇನು ವನವಾಸಕ್ಕಿದ್ದರು ಪಾಂಡವರು, ಆ ಸಮಯಕ್ಕೆ ದುರ್ಯೋಧನ ಅರಣ್ಯದಲ್ಲಿ ಬಂದ. ಅಲ್ಲಿ ಗಾಂಧವರಿದ್ದರು, ಗಾಂಧರ್ವರು ಅವ್ರ ಜೊತೆ ಯುದ್ಧ ಮಾಡಿದ. ಆ ಯುದ್ಧದಲ್ಲಿ ಸೋತ ದುರ್ಯೋಧನ. ಅವಾಗ ಗಾಂಧರ್ವರು ಅವನು ಹೋಗಿ ಗಿಡಕ್ಕೆ ಕಟ್ಟುತ್ತಾರೆ. ಇದು ಸುದ್ದಿ ಧರ್ಮರಾಯನಿಗೆ ಗೊತ್ತಾಗ್ತದೆ. ಅವಾಗ ಅವನು 4 ಜನ ತಮ್ಮಂದಿರಿಗೆ ಹೇಳ್ತಾನೆ, ಗಾಂಧರ್ವರು ದುರ್ಯೋಧನನ ಕಟ್ಟ್ಯಾರ, ನೀವು ಅವ್ರ ಜೋಡಿ ಹೋರಾಟ ಮಾಡಿ ದುರ್ಯೋಧನನ್ನ ಬಿಡಿಸಿ ಅವನ ಅರಮನೆಗೆ ಕಳಿಸಿ ಬರ್ರಿ ಅಂತ ಕಳಿಸಿಕೊಟ್ಟ. ಯಾರು ಇವನನ್ನು ವನವಾಸಕ್ಕೆ ಕಳಿಸ್ಯಾರ, ಅವನಿಗೆ ಕಟ್ಟಿ ಹಾಕ್ಯಾರ, ಕಟ್ಟಿ ಹಾಕಿದ್ರೆ ಭಾಳ ಚಲೋ ಆಯಿತು ಅಂತ ನಾವು ಅನ್ಬೋದಾಗಿತ್ತು. ಆದರೆ ಅವ್ರು ನನ್ನ ಮನೆಗೆ ಕಳಿಸಿ ಬರ್ರಿ ಬಿಚ್ಚಿ ಅಂತಂದು, ಅದಕ್ಕೆ ಅವನಿಗೆ ಧರ್ಮರಾಯ ಅಂತ ಅನ್ನೋದು. ನೋಡ್ರಿ ಹೇಗಿರ್ಬೇಕು. ಅದು ಸಂಧಾನ ಮಾಡುವಾಗ, ರಾಜ್ಯದ ಸಂಧಾನ ನಡೆದಿತ್ತಲ್ಲ, ಎಲ್ಲರೂ ಕೇಳ್ತಿದ್ರು, ನೀವು ಇಬ್ಬರು ಅಣ್ಣತಮ್ಮರಪ್ಪ, ನಿನಗೆ ಎಷ್ಟು ಬೇಕು? ಅವರೆಲ್ಲರೂ ಹೇಳ್ತಿದ್ರು ಅರ್ಧ ಅರ್ಧ ಪಾಲಾಗಬೇಕು ಅಂತ. ಅವಾಗ ಧರ್ಮರಾಯ ಹೇಳಿದಂತ, ಅರ್ಧ ಗಿರ್ಧ ಏನು ಬೇಡ, ನಮಗೆ ಎಲ್ಲ ದುರ್ಯೋಧನನೇ ಇಟ್ಕೊಳ್ಳಿ, ನಮಗೆ ಬರೀ 5 ಊರು ಕೊಡ್ಲಿ ಸಾಕಂದ. 5 ಹಳ್ಳಿ ಕೊಡ್ಲಿ ನಮಗೆ ಸಾಕು. ನೋಡ್ರಿ, ಅಂತ ಧರ್ಮರಾಯ ಒಂದು ಸುಳ್ಳು ಹೇಳಿದಂತ ಅವನ ರಥ ಅಂತರ 3 ಗೇನು ನೆಲ ಬಿಟ್ಟು ಅಂತರ ಹೋಗುವಂಥ ರಥ ನೆಲದ ಮೇಲೆ ಹೊಂಟಿತಂತ. ಅದು
ಅವನು ಪಕ್ಕಾ ಸುಳ್ಳು ಹೇಳಲಿಲ್ಲ, ಅರ್ಧಂಬರ್ಧ ಹೇಳಿದ. ದ್ರೋಣಾಚಾರ್ಯರಿಗೆ ಅರ್ಜುನನಿಗೆ ಯುದ್ಧ ನಡೆದಿತ್ತು. ದ್ರೋಣಾಚಾರ್ಯನಂತೂ ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಅರ್ಜುನನಿಗೆ ಕಲಿಸಿದವರೇ ಅವರು, ಅಂಥವ್ರನ್ನ ಇನ್ನು ಸೋಲಿಸಬೇಕು ಹೆಂಗ? ಆ ದ್ರೋಣಾಚಾರ್ಯರಿಗೆ ತಮ್ಮ ಪುತ್ರನ ಮೇಲೆ ಬಹಳ ವ್ಯಾಮೋಹ. ಅವಾಗ ಕೃಷ್ಣ ಒಂದು ಯೋಜನೆ ಮಾಡಿದ. ಆ ದ್ರೋಣಾಚಾರ್ಯರ ಮಗ, ದ್ರೋಣರ ಮಗ ಸತ್ತ ಅಂತ ಹೇಳಬೇಕು, ದ್ರೋಣರಿಗೆ ಹೇಳಬೇಕು. ಇನ್ನು ಯಾರು ಹೇಳಬೇಕು? ಯಾರ್ಯಾರ ಬೇರೆದವ್ರು ಹೇಳಿದ್ರೆ ಅವನು ದ್ರೋಣ ಕೇಳ್ತಿದ್ದಿಲ್ಲ, ಯಾಕಂದ್ರೆ ಅವ್ರು ಸುಳ್ಳು ಹೇಳ್ಬೋದು. ಯಾರು ಖರೆ ಹೇಳ್ತಾರ ಅವ್ರು ಹೇಳಿದ್ರೆ ಅಷ್ಟೇ ಕೇಳಬೇಕಲ್ಲ. ಅವಾಗ ಯಾರ ಕಡೆ ಹೇಳಿಸುನು ಅಂತ ಹೇಳಿ ಈ ಧರ್ಮರಾಯನ ಕಡೆ ಹೇಳಿಸ್ಬೇಕು ಅಂತ ಮಾಡಿದ. ಧರ್ಮರಾಯ ಹೇಳಿದ ಅಂದ್ರೆ ಅವ ನಂಬತಾನ, ಯುದ್ಧ ಬಿಡ್ತಾನ, ಅವನನ್ನು ಸಾಯಿ ಹೊಡ್ಲಿಕ್ಕೆ ಬರ್ತೈತಿ ಅಂತಂದ. ಧರ್ಮರಾಯನ ಕಡೆ ಹೇಳಿದ, ನೀನು ಅಶ್ವತ್ಥಾಮ ಕುಂಜರಹ ಅಂತಿಷ್ಟೇ ಅನ್ನು. ಅಶ್ವತ್ಥಾಮ ಅವನ ಮಗ, ದ್ರೋಣಾಚಾರ್ಯರ ಮಗ. ಅಶ್ವತ್ಥಾಮ ಹತಃ ಅಂತ ಅನ್ಬೇಕಲ್ಲ, ಅಶ್ವತ್ಥಾಮ ಸತ್ತ ಅಂತ ಹೇಳ್ಬೇಕು ನೀನು. ನೀ ಏನು ಹೇಳು? ಧರ್ಮರಾಯನಿಗೆ ಏನು ಹೇಳಿದ ಕೃಷ್ಣ? ಅಶ್ವತ್ಥಾಮ ಕುಂಜರಹ, ಕುಂಜರ ಅಂದ್ರೆ ಆನೆ. ಅಷ್ಟು ಅನ್ನೋದ್ರಾಗ ನಾವು ಮುಂದೆ ಬಾರಿಸ್ಬಿಡ್ತೀವಿ, ಹತ ಅಂತ ಅವನಿಗೆ ಕೇಳಿಸೋದನೇ ಇಲ್ಲ. ಅಶ್ವತ್ಥಾಮ ಕುಂಜರಹ ಹತಃ ಅಂತ. ಅಶ್ವತ್ಥಾಮ ಅನ್ನುವಂಥ ಆಣೆ ಸತ್ತಿತ್ತು ಅಂತ ನೀ ಹೇಳ, ಅಶ್ವತ್ಥಾಮ ಸತ್ತ ಅಂತ ಹೇಳಕ್ಕೆ ಹೋಗ್ಬೇಡ ಅಂತ. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಅವನಿಗೆ ಒಪ್ಪಿಸಿದ್ರು. ಆಣಿ ಹೆಸರಿಟ್ಟಿದ್ರು ಒಂದು ಅಶ್ವತ್ಥಾಮ ಅಂತ. ಆ ಆಣೆ ಸತ್ತಿತ್ತು ಅಂತ ಹೇಳು. ಅವ ಅಶ್ವತ್ಥಾಮ ಕುಂಜರಹ ಹತ ಅಂತ ಹೇಳ್ದ. ಬರೀ ಇಷ್ಟ ಅರ್ಧ ಸುಳ್ಳು ಹೇಳಿದಕ್ಕಾಗೇನೆ ಅವನ ರಥ 3 ಗೇನು ಅಂತರ ಹೋಗೋದು ನೆಲದ ಮೇಲೆ ಹೊಂಟತಿ ಅಂತ. ಇನ್ನು ನಾವು ಲೆಕ್ಕ ಹಾಕೋಬೇಕು. ನಮ್ಮ ಏನೇನು ಸುಳ್ಳುಗಳಾಗ್ಯಾವ, ನಾವು ಎಷ್ಟು ಹೇಳ್ತೀವಿ ಅದ್ರ ಲೆಕ್ಕ ಹಾಕಿದ್ರೆ ನಮ್ಮ ರಥ ಎಲ್ಲಿ ಹೊಂಟೈತಿ ಅಂತ ಗೊತ್ತಾಗ್ತದೆ. ಅಶ್ವತ್ಥಾಮ ಕುಂಜರಹ ಹತ ಅಂತ ಇಷ್ಟೇ ಅಂದ. ಪಾಪ ಆಣಿ ಸತ್ತಿತ್ತು, ಅಶ್ವತ್ಥಾಮ ಅನ್ನುವಂಥ ಆಣಿ ಸತ್ತಿತ್ತು ಅಂತ ಹೇಳಿದ. ಸತ್ಯಕ್ಕೆ ನೋಡ್ರಿ ಎಷ್ಟು ಅವರು ಮಹತ್ವ ಕೊಟ್ಟರು. ಅದಕ್ಕೆ ಅವನಿಗೆ ಧರ್ಮರಾಯ ಅಂತ ಕರೀತಾರೆ. ಈಗೇನು ಹೇಳ್ತಾ ಇದ್ದಾರೆ ಅಂತ, ಸತ್ಯವನ್ನು ನೀನು ಪ್ರೀತಿಸು, ಸತ್ಯವನ್ನು ಆಡು, ಸತ್ಯವನ್ನು ಧ್ಯಾನಿಸು, ಸತ್ಯವನ್ನು ತಿಳಿದುಕೋ. ಇದಕ್ಕೆಲ್ಲ ಕೂಡ ಸತ್ಯ ಅಂತ ಕರೀತಾರೆ. ಸತ್ಯದ ಮ್ಯಾಲ ಜಗತ್ತ ನಿಂತದು. ಸತ್ಯ ಇರಲಿಲ್ಲ ಅಂದರೆ ಜಗತ್ತಿರ್ತಿರ್ಲಿಲ್ಲ. ಸುಳ್ಳಿನ ಮೇಲೆ ನಿಲ್ಲುವುದಿಲ್ಲ. ಸುಳ್ಳಕ್ಕೆ ಅಸ್ತಿತ್ವನೇ ಇಲ್ಲ, ಸತ್ಯಕ್ಕಷ್ಟೇ ಅಸ್ತಿತ್ವ ಅದ. ನಾವೇನಂತೀವಿ ಮನುಷ್ಯರು, ಈಗ ಖರೆ ಹೇಳಿದ್ರೆ ನಡೆಯುವುದಿಲ್ಲ, ಎಲ್ಲ ಕಡೆ ಸುಳ್ಳು ಅದ ಅಂತ ನಾವು ಇಟ್ಕೊಂಡೇವಿ. ಯಾರೂ ಸುಳ್ಳು ಹೇಳುವುದಿಲ್ಲ, ಮನುಷ್ಯನ ಒಬ್ಬನ ಬಿಟ್ಟು. ಎಲ್ಲ ಜೀವಿಗಳು, ಎಲ್ಲ ನಿಸರ್ಗ, ಎಲ್ಲದರಲ್ಲಿ ಸತ್ಯದ. ಮನುಷ್ಯ ನಾವು ಒಬ್ಬರು ಮಾತ್ರ ಸುಳ್ಳು ಹೇಳಿ. ಅದು ಎಮ್ಮಿ ಹಾಲು ಕೊಡ್ತದ, 5 ಲೀಟ್ರ್ ಕೊಟ್ಟಂದ್ರೆ 5 ಲೀಟ್ರ್ ಅಂತ ಹೇಳ್ತದೆ. ಅದು 5 ಲೀಟ್ರ್ ಐತಿ 6 ಲೀಟ್ರ್ ತೋರಿ ಅಂತ ಹೇಳೋದಿಲ್ಲ. ಇವ ಮನುಷ್ಯ ಎಮ್ಮೆ ಹಾಲು ತೊಂದು 5 ಲೀಟ್ರ್ ತೊಂದು 6 ಲೀಟ್ರ್ ಅಂತ ಇವನೇ ಹೇಳವ. ನಿಸರ್ಗ ನಮಗೆ ಸಸ್ಯ ಶೇಂಗಾ ಅದು ಎಷ್ಟು ಎಣ್ಣೆ ತಯಾರು ಮಾಡ್ಬೇಕು ಅಷ್ಟು ಎಣ್ಣೆ ತಯಾರು ಮಾಡ್ತದೆ, ಅದು ಸುಳ್ಳು ಹೇಳೋದಿಲ್ಲ. ನಾವು ಭೂಮಿಯಾಗ ಎಷ್ಟು ಅದಕ್ಕೆ ಕೊಡ್ತೀವಿ, ಗೊಬ್ಬರ ಹಾಕ್ತೀವಿ, ಎಷ್ಟು ಅದಕ್ಕೆ ಶಕ್ತಿ ಸಿಗ್ತದೆ ಅಷ್ಟು ಕಾಳು ತಯಾರು ಮಾಡಿ ಕೊಡ್ತದೆ. 100 ಕಾಳು ತಯಾರು ಮಾಡಿ ಕೊಡ್ತದೆ, ಎಷ್ಟು ಎಣ್ಣೆ ತಯಾರು ಮಾಡಿ ಕೊಡ್ತದೆ. ಅದು ಸುಳ್ಳು ಹೇಳೋದಿಲ್ಲ ಅಂತ ನಡೆದದ. ನಾವೇನು ಮಾಡ್ತೀವಿ, 1 ಕಿಲೋ ಎಣ್ಣೆ ಇತ್ತಂದ್ರೆ 2 ಕಿಲೋ ಶೇಂಗಾ ಎಣ್ಣೆ, ಬರೀ ವಾಸನೆ ಅಷ್ಟೇ ಶೇಂಗಾದ್ದು, ಬೇರೆ ಎಣ್ಣೆ ಇವ ಒಬ್ಬ ಮನುಷ್ಯ ಒಬ್ಬನೇ ಮಾಡವ. ಅದು ಶೇಂಗಾ ಮಾಡೋದಿಲ್ಲ. ಶೇಂಗಾದೇನು ಶುದ್ಧ ಅದ, ಅದು ಶುದ್ಧ ಒಂದೇ ಕೊಡೋದು. ಎಲ್ಲ ನಿಸರ್ಗೆಲ್ಲ ಸತ್ಯದ ಮೇಲೆ ನಿಂತದ. ಈ ಮನುಷ್ಯ ಒಬ್ಬ ಸುಳ್ಳಿನ ಮೇಲೆ ಮಹಲ್ ಕಟ್ಟಾಕತ್ಯಾನ. ಆದ್ರೆ ಗೊತ್ತಿರಬೇಕು, ಯಾಕಂದ್ರೆ ಸುಳ್ಳದ, ಕೊನೆಗೆ ಒಂದು ದಿವಸ ಇದನ್ನು ನಾಶ ಆಗಿ ಹೋಗ್ತದೆ ಅಂತ. ಸುಳ್ಳಾಗಿ ಉಳಿದನೇ ಇಲ್ಲಲ್ಲ, ಇಂದಿಲ್ಲ ನಾಳೆ ಇದು ಹೋಗಲೇಬೇಕು. ಸತ್ಯವನ್ನು ಯಾರೂ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಸತ್ಯ ಅದು ಯಾವಾಗಲೂ ಸತ್ಯವಾಗೇ ಇರುವುದು. ಅವೇನೋ ಗೆಲಿಲಿಯೋ ಹೇಳಿದರು. ಏನು ಹೇಳಿದರು ಅಂದರೆ, ಸೂರ್ಯ ಕೇಂದ್ರದಲ್ಲಿ ಅದಾನ, ಭೂಮಿ ಅವನು ಸುತ್ತತೈತಿ ಅಂತ ಗೆಲಿಲಿಯೋ ಹೇಳಿದ. ಆತ ಖಗೋಳ ವಿಜ್ಞಾನಿ ಇದ್ದ.
ಅವಾಗ ಸಂಪ್ರದಾಯವಾದಿಗಳು ಅವನನ್ನು ವಿರೋಧ ಮಾಡಿದರು. ಯಾಕೆ ಅಂದರೆ ಬೈಬಲ್ದಾಗ ಏನು ಬರ್ದಾರ, ಭೂಮಿ ತಿರುಗುವುದಿಲ್ಲ, ಭೂಮಿಯ ಸುತ್ತ ಚಂದ್ರ ಸೂರ್ಯರು ತಿರುಗ್ತಾರಂತ ಬೈಬಲ್ದಾಗ ಬರ್ದಾರ. ಅದಕ್ಕೆ ಅವರು ಎಲ್ಲರೂ ಹೇಳಿದರು, ನೋಡು ನೀನು ಬೈಬಲಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀ, ಬೈಬಲ್ ಹೇಳಿದ್ದೇ ಸತ್ಯ, ಒಂದು ವೇಳೆ ನೀನು ಅದನ್ನು ಒಪ್ಪಿಕೊಳ್ಳಿಲ್ಲ ಅಂದರೆ ನಿನಗೆ ಶಿಕ್ಷಾ ಕೊಡ್ತೀವಿ ಅಂತ ಅವ್ರು ಹೇಳಿದರು. ಅವ್ರ ಜೋಡಿ ಎಲ್ಲಿ ವಾದ ಮಾಡೋದಂತ ತಿಳಿದು ಗೆಲಿಲಿಯೋ ಏನು ಮಾಡಿದಂತ, ಆಯ್ತಪ್ಪ ನಿಮ್ದ ಸತ್ಯ ಅಂತಂದ. ಅವ್ರು ಹೇಳಿದರು, ಹಂಗಾದ್ರೆ ನೀ ನಮ್ದ ಸತ್ಯ ಅಂತ ಸಹಿ ಮಾಡು ಅಂತಂದ್ರಂತ. ಸಹಿ ಮಾಡಿದ. ಏನಂತ, ಭೂಮಿ ತಿರುಗಂಗಿಲ್ಲ, ಸೂರ್ಯನ ತಿರುಗ್ತಾನ ಭೂಮಿಯ ಸುತ್ತ ಅಂತಂತ ಸಹಿ ಮಾಡಿದ. ಸಹಿ ಮಾಡಿ ಹೊರಗೆ ಬಂದಂತ. ಅವಾಗ ಕೇಳಿದ್ರು, ಅಲ್ಪ ನೀನು ಮತ್ತು ನಿನ್ನ ವಿಜ್ಞಾನ ಸಂಶೋಧನೆ ಏನಾಯಿತು, ಅವ್ರಿಗೆ ಸಹಿ ಮಾಡಿ ಬಂದೆಲ್ಲ, ಅವ್ರಿಗೆ ಗೆದ್ದಂಗಾಯ್ತಲ್ಲ ಅಂತಂದಂತ. ಅವಾಗ ಗೆಲಿಲಿಯೋ ಹೇಳಿದ, ನಾ ಸಹಿ ಮಾಡಿದ್ರೆ ಏನು, ಸೂರ್ಯ ಅಲ್ಲೆದಾನ ಮತ್ತು ಭೂಮಿ ತಿರ್ಗಾಕತ್ತೈತಿ ಅನ್ನು. ಏನು ನಾವೊಬ್ಬ ಸಹಿ ಮಾಡಿದ್ರೆ ಭೂಮಿ ತಿರುಗುದಿಲ್ಲ ಏನದು? ಭೂಮಿ ಸೂರ್ಯನ ಸುತ್ತೇ ತಿರುಗುವುದು. ನಮ್ಮಂತ ಎಷ್ಟೇ ವಿಜ್ಞಾನಿಗಳು ಬಂದು ಸಹಿ ಮಾಡಿದ್ರು ಅದೇನು ತಿರುಗುದು ಬಿಡುವುದಿಲ್ಲ. ಹಾಗೆ ಸತ್ಯ ಸತ್ಯನೇ ಇರ್ತದೆ, ಯಾರೇ ಹೇಳಿದ್ರು ಅದು ಸುಳ್ಳು ಆಗುವುದಿಲ್ಲ, ಸುಳ್ಳು ಆಗುವುದಿಲ್ಲ. ಅದು ಸತ್ಯ ಸತ್ಯನೇ ಆಗಲೇಬೇಕು. ಆದ್ದರಿಂದ ನಾವು ಪ್ರೀತಿಸುವುದಿದ್ರೆ ಸತ್ಯವನ್ನು ಪ್ರೀತಿಸಬೇಕು ಅಂತ. ಸುಳ್ಳಕ್ಕೆ ಅಸ್ತಿತ್ವನೇ ಇಲ್ಲ. ಆದ್ದರಿಂದ ಒಂದು ಗುಣವನ್ನು ಇಟ್ಟುಕೊಳ್ಬೇಕು, ಅದು ಸತ್ಯ. ಮುಂದಿಂದ ನಾಳೆ ನೋಡೋಣ. ನಮಸ್ಕಾರ.